ಅಂದ ಕ್ಷಣ ಅವಳು ನೋಡಿ ಹಾಗೆ ನಿಂತ್ಕೊಂಡು ಬಿಡ್ತಾರೆ. ಆಮೇಲೆ ಅವಳೇ ಗುಡ್ ಮಾರ್ನಿಂಗ್ ಸರ್ ಅಂತ ವಿಶ್ ಮಾಡಿದ್ಮೇಲೆ, ಎಸ್ ವೆರಿ ಗುಡ್ ಮಾರ್ನಿಂಗ್ ಕೀರ್ತಿ, ತುಂಬ ಮುದ್ದಾಗಿ ಚೆನ್ನಾಗಿ ಕಾಣ್ತಿದ್ದೀರಾ ಇವತ್ತು ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಅಂಥೇಳಿ ಅಲ್ಲಿಂದ ಹೊರಟ ಮೇಲೆ ಅವಳು ಹೋಗಿದ್ದ ದಾರಿನೇ ನೋಡ್ತಾನೆ ನಿಂತ್ಕೊಳ್ತಾರೆ. ಫಂಕ್ಷನ್ ಇದ್ದಿದ್ದರಿಂದ ಯಾವುದೇ ಕ್ಲಾಸ್ ಇರಲ್ಲ. ಸೊ ಎಲ್ಲರೂ ಸಾಂಗ್, ಡ್ಯಾನ್ಸ್, ಆಶುಭಾಷಣ ಇನ್ನಿತರ ಚಟುವಟಿಕೆಗಳಲ್ಲಿ ಮಾಡ್ತಾ ಸಮಯ ಕಳೀತಿದ್ದೇ ಗೊತ್ತಾಗಲ್ಲ. ಹಾಗೆ ಕ್ಲಾಸಲ್ಲಿ ಸಿಂಪಲ್ಲಾಗಿ ದಸರಾಗೆ ಸಂಬಂಧಪಟ್ಟ ಪುಟ್ಟ ಪುಟ್ಟ ಗೊಂಬೆಗಳನ್ನ ಇಟ್ಟು ಚಾಮುಂಡಿ ತಾಯಿ ವಿಗ್ರಹ ಇಟ್ಟು ಪೂಜೆ ಮಾಡ್ತಿರ್ತಾರೆ. ಕೀರ್ತಿ ಆಗಾಗ ಒಳಮುಂಗುರನ್ನ ಕಿವಿಯಿಂದ ತಳ್ತಾ ಸಿಂಚನ ಜೊತೆ ಮಾತಾಡ್ತಾ ಕೂತಿರ್ತಾಳೆ. ಒಂದು ಕಡೆ ಸಾತ್ವಿಕ್ ನೋಡ್ತಿದ್ರೆ ಇನ್ನೊಂದು ಕಡೆ ಮೋಹಕ್ ನೋಡ್ತಾರೆ. ಮತ್ತೊಂದು ಕಡೆ ಶ್ರೀಕರ್ ಅವ್ರು ನೋಡ್ತಾ ಕೈ ಕಟ್ಟಿ ಒಂದು ಕಡೆ ನಿಂತ್ಬಿಟ್ಟಿರ್ತಾರೆ. ಆಮೇಲೆ ರಾಶಿ ಬಂದು ಕೀರ್ತಿ ಮತ್ತು ಸಿಂಚು ಅವ್ರ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಹಾಗೇ ನಗ್ತಾ ರಾಶಿ ಅವ್ರ ಜೊತೆ ಮಾತಾಡ್ತಾ ಇರ್ತಾಳೆ. ರಾಶಿ ಆಗಾಗ ಮೋಹಕ್ನ ಕಡೆ ನೋಡ್ತಾ ಇರ್ತಾಳೆ. ಅದನ್ನು ಗಮನಿಸಿದ ಕೀರ್ತಿ, ಅಕ್ಕ ನೀವ್ಯಾಕೆ ಆಗಿಂದ ಬರೀ ಮೋಹಕ್ನೇ ನೋಡ್ತಾ ಇದ್ದೀರಾ? ಆಗ ರಾಶಿ, ಹಾಗೇನಿಲ್ಲ, ಇವತ್ತು ಮೋಹಕ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದ, ಹಾಗಾಗಿ ಅವನ್ನ ನೋಡ್ತಾ ಇದ್ದೆ. ಸರಿ ಅಂತ ಸುಮ್ಮನಾಗ್ತಾಳೆ. ಆದರೆ ಸಿಂಚನ ಕೀರ್ತಿ ಕಿವಿ ಹತ್ರ ಬಂದು, ರಾಶಿ ಅಕ್ಕ ಮೋಹಕ್ನ ಲವ್ ಮಾಡ್ತಾ ಇದ್ದಾರೆ, ಅವ್ರು ಯಾವಾಗಲೂ ಮೋಹಕ್ನೇ ತುಂಬ ಪ್ರೀತಿಯಿಂದ ನೋಡ್ತಿರ್ತಾರೆ, ಅದನ್ನು ನಾನು ಗಮನಿಸಿದ್ದೀನಿ. ಯಾಕೆ ನೀನು ಗಮನಿಸಿಲ್ವ? ಕೀರ್ತಿಗೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಆಮೇಲೆ ಆಗಿದ್ದಾಗಲಿ ಅಂತ, ಅಕ್ಕ ನೀವು ಮೋಹಕ್ನ ಲವ್ ಮಾಡ್ತಿದ್ದೀರಾ? ಅವಳು, ಹೌದು, ನಾನು ಅವನ್ನ 3 ಇಯರ್ಸಿಂದ ಲವ್ ಮಾಡ್ತಾಯಿದ್ದೀನಿ, ಕಾಲೇಜ್ ಮುಗಿಯೋ ಟೈಮ್ಗೆ ಹೇಳ್ಕೊಂಡ್ರಾಯ್ತು ಅಂತ ಸುಮ್ಮನೆ ಇದ್ದೀನಿ ಅಷ್ಟೆ ಅಂತ ಹೇಳ್ತಾಳೆ. ಕೀರ್ತಿ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ನಾನಿದ್ರ ಬಗ್ಗೆ ಏನಾದರೂ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಬೇಜಾರಾಗುತ್ತೆ.